ನಮಸ್ಕಾರ. ನಾವು ಫ್ರಾನ್ಸ್ನ ಮಹಾಕ್ರಾಂತಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಫ್ರಾನ್ಸ್ನ ಮಹಾಕ್ರಾಂತಿ ವಿಶ್ವದ ಇತಿಹಾಸದಲ್ಲೇ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಘಟನೆ ಅಂತೇಳಿ ನಾವು ಮುಖ್ಯವಾಗಿ ಗುರುತಿಸ್ತಾ ಹೋಗ್ತೀವಿ. ಫ್ರಾನ್ಸ್ನ ಮಹಾಕ್ರಾಂತಿ ಕೇವಲ ಫ್ರಾನ್ಸ್ನ ಮೇಲೆ ಅಥವಾ ಯುರೋಪ್ನ ಮೇಲೆ ಮಾತ್ರ ತನ್ನ ಪರಿಣಾಮವನ್ನು ಬೀರಿದೆ, ಇಡೀ ವಿಶ್ವದ ಮೇಲೆ ತನ್ನ ಪರಿಣಾಮವನ್ನು ಬೀರಿರ್ತಕ್ಕಂಥ ನಾವು ನೋಡ್ತೀವಿ. ಫ್ರಾನ್ಸ್ನ ಮಹಾಕ್ರಾಂತಿಯ ಧ್ಯೇಯಗಳಾಗಿರ್ತಕ್ಕಂಥ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಇವು ಮನುಕುಲಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳು ಅಂತೇಳಿ ನಾವು ನೋಡ್ತೀವಿ. ಫ್ರಾನ್ಸ್ನಲ್ಲಿ ಆಳ್ವಿಕೆ ಮಾಡ್ತಿದ್ದಂಥ ಬೊರ್ಬೋನ್ ಚಕ್ರವರ್ತಿಗಳ ದುರಾಡಳಿತದ ವಿರುದ್ಧ ಅಸಂಖ್ಯಾತ ಜನಸಾಮಾನ್ಯರು ಈ ಕ್ರಾಂತಿಯನ್ನು ನಡೆಸಿ ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳುವ ಮೂಲಕ ಗಣತಂತ್ರ ಮಾದರಿಯ ಸರ್ಕಾರವನ್ನು ರಚಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿರುವ ಬಗ್ಗೆ ನಾವು ಚರ್ಚೆ ಮಾಡಿ, ಜೊತೆಗೆ ಫ್ರಾನ್ಸ್ನ ಮಹಾಕ್ರಾಂತಿಗೆ ಅನೇಕ ಕಾರಣಗಳು, ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ತತ್ವಜ್ಞಾನಿಗಳು, ಅಮೆರಿಕ ಕ್ರಾಂತಿಯ ಪ್ರಭಾವ, ಇನ್ನು ಬೇರೆ ಬೇರೆ ಅಂಶಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಹಾಗೆಯೇ 1789 ಜುಲೈ 14ರಂದು ಕ್ರಾಂತಿ ಸ್ಫೋಟಗೊಂಡ ನಂತರದಲ್ಲಿ, ಅಥವಾ ಈ ಟೆನಿಸ್ ಕೋರ್ಟ್ ಪ್ರತಿಜ್ಞೆ ನಂತರದಲ್ಲಿ, ಕ್ರಾಂತಿ ಸ್ಫೋಟಗೊಂಡ ನಂತರದಲ್ಲಿ ಬ್ಯಾಸ್ಟಿಲ್ ಸೆರೆಮನೆ ಪತನ ಇರ್ಬೋದು, ಅಥವಾ ರಾಷ್ಟ್ರೀಯ ಸಭೆಯ ಕಾರ್ಯಗಳಿರ್ಬೋದು, ಮತ್ತು ರಾಷ್ಟ್ರೀಯ ಸಮಿತಿಯ ಕಾರ್ಯಗಳು, ಮತ್ತು ಈ ಸಂದರ್ಭದಲ್ಲಿ ದೇಶದಲ್ಲಿ ಆಂತರಿಕವಾಗಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟು, ದಂಗೆಗಳು, ಜೊತೆಗೆ ವಿದೇಶಿ ಆಕ್ರಮಣಗಳು ಫ್ರಾನ್ಸ್ನ ಸಂಕಷ್ಟಕ್ಕೆ ಸಿಲುಕಿಸಿದಂಥ ಸಂದರ್ಭದಲ್ಲಿ ಭಯಾನಕ ಆಳ್ವಿಕೆಯ ಮೂಲಕ ಈ ಬಿಕ್ಕಟ್ಟನ್ನು, ವಿದೇಶಿ ಆಕ್ರಮಣವನ್ನು ಮತ್ತು ಆಂತರಿಕ ದಂಗೆಗಳನ್ನು ಹಿಂಸಾತ್ಮಕವಾಗಿ ಕೊನೆಗೊಳಿಸಿ ಫ್ರಾನ್ಸ್ನಲ್ಲಿ ಪ್ರಜಾಪ್ರಭುತ್ವ ಮಾದರಿಯ ಗಣತಂತ್ರ ಸರ್ಕಾರವನ್ನು ಸ್ಥಾಪಿಸುವ ಯಶಸ್ಸನ್ನು ಕಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಇವತ್ತು ಮುಖ್ಯವಾಗಿ ಫ್ರಾನ್ಸ್ನ ಮಹಾಕ್ರಾಂತಿಯ ಪರಿಣಾಮಗಳೇನು, ವಾಟ್ ಆರ್ ದಿ ಎಫೆಕ್ಟ್ಸ್ ಆರ್ ದ ರಿಸಲ್ಟ್ಸ್ ಆಫ್ ದ ಫ್ರೆಂಚ್ ರೆವಲ್ಯೂಷನ್. ನಾವು ಚರ್ಚೆ ಮಾಡಿದಾಗೆ ಫ್ರಾನ್ಸ್ನ ಮಹಾಕ್ರಾಂತಿ ಶಾಂತಿಯುತವಾಗಿ ಅಥವಾ ಹಿಂಸಾತ್ಮಕವಾಗಿ ಆರಂಭವಾಗುವುದರ ಮೂಲಕ ವಾಸ್ತವಿಕವಾಗಿ ಈ ಎಸ್ಟೇಟ್ ಜನರಲ್ ಅಸೆಂಬ್ಲಿ ಶಾಂತಿಯುತವಾಗಿ ಸಭೆ ಸೇರಿ ಕೆಲ ಬೇಡಿಕೆಗಳ ಮೂಲಕ ಫ್ರಾನ್ಸ್ಗೆ ನಿಜವಾದ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಉದ್ದೇಶವನ್ನು ಹೊಂದಿರತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. ಅದರ ನಂತರದಲ್ಲಿ ಅದು ಹಿಂಸಾತ್ಮಕ ಸ್ವರೂಪವನ್ನು ಪಡೆದುಕೊಂಡು ಅಂತಿಮವಾಗಿ ಭಯಾನಕ ಆಳ್ವಿಕೆಯ ಮೂಲಕ ಕೊನೆಗೊಂಡಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ಗುರುತಿಸ್ತಾ ಹೋಗ್ತೀವಿ. ನಾನು ಆವಾಗಲೇ ಹೇಳಿದ ಹಾಗೆ ಫ್ರಾನ್ಸ್ನ ಮಹಾಕ್ರಾಂತಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಈ ಮೂಲಭೂತ ಹಕ್ಕುಗಳನ್ನು ವಿಶ್ವದ ಮನುಕುಲಕ್ಕೆ ಕೊಡುಗೆಯಾಗಿ ನೀಡಿರ್ತಕ್ಕಂಥದ್ದು ವಿಶೇಷತೆ ಅಂತ ಕೂಡ ನಾವು ಮುಖ್ಯವಾಗಿ ಗುರುತಿಸ್ತೀವಿ. ಜೊತೆಗೆ ಫ್ರಾನ್ಸ್ನಲ್ಲಿದ್ದಂಥ ದಬ್ಬಾಳಿಕೆ ಇರ್ಬೋದು, ದುರಾಡಳಿತ ಇರ್ಬೋದು, ಜನಸಾಮಾನ್ಯರ ಶೋಷಣೆ ಇರ್ಬೋದು, ಅಸಮಾನತೆ ಇರ್ಬೋದು, ಎಲ್ಲವನ್ನೂ ಕೂಡ ಕಿತ್ತೊಗೆಯುವ ಯಶಸ್ಸನ್ನು ಕಂಡಿರ್ತಕ್ಕಂಥದ್ದು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ದ ರಿಸಲ್ಟ್ ಆಫ್ ದ ಎಫೆಕ್ಟ್ಸ್ ಆಫ್ ದಿ ಫ್ರೆಂಚ್ ರೆವಲ್ಯೂಷನ್. ದ ಫ್ರೆಂಚ್ ರೆವಲ್ಯೂಷನ್ which begins with non-violence starts with violence way, especially after the tennis court or the Estate General Assembly or Estate General Council. Then that turned into a violent way after the decision of the tennis court oath. Gradually, it spread throughout the France in violence way. Finally, this revolution came to an end with reason of terror. That is the significant aspects of the French Revolution. This revolution, who got the great principles like liberty, equality, and fraternity to the mankind of the universe. Especially, this revolution was fought against the despotic rule, inequality, exploitation, and religious provoking, and many things. This affected not only in France, also Europe and the whole world. Even today, there are many peoples who fought for the greatest contributions of the French Revolution, like liberty, equality, and fraternity. That is the significance of the French Revolution. ಈ ಫ್ರಾನ್ಸ್ನ ಮಹಾಕ್ರಾಂತಿ
ಒಂದು ಉತ್ತಮವಾಗಿರ್ತಕ್ಕಂಥ ಅಥವಾ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಘಟನೆ. ಇವತ್ತೂ ಕೂಡ ವಿಶ್ವದ ಅನೇಕ ನಾಗರಿಕರು ತಮ್ಮ ಹಕ್ಕುಗಳಿಗಾಗಿ ಇವತ್ತು ಹೋರಾಟ ಮಾಡ್ತಕ್ಕಂಥ ನೋಡ್ತಾ ಹೋಗ್ತಾರೆ. ವಿಶೇಷವಾಗಿ ಫ್ರಾನ್ಸ್ನ ಮಹಾಕ್ರಾಂತಿ ಏನು ಘೋಷಣೆ ಮಾಡಿತು, ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವ, ಈ ಮೂಲಭೂತ ಹಕ್ಕುಗಳನ್ನು ಅಥವಾ ಮೂಲ ತತ್ವಗಳನ್ನು ತಮ್ಮದಾಗಿಸಿಕೊಳ್ಳುವ ಸಲುವಾಗಿ ವಿಶ್ವದ ಮೂಲೆಗಳಲ್ಲಿ ಇವತ್ತು ಕೂಡ ಹೋರಾಟಗಳು ನಡೀತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. ಸಂವಿಧಾನಬದ್ಧ ಸರ್ಕಾರಗಳಿರ್ತಕ್ಕಂಥ ದೇಶಗಳಲ್ಲಿ ಕೂಡ ಇವತ್ತು ಇದು ನಡೀತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಫ್ರಾನ್ಸ್ನ ಮಹಾಕ್ರಾಂತಿಯ ಪರಿಣಾಮಗಳು ಏನು ಅನ್ನೋದನ್ನು ನಾವು ಇವತ್ತು ನೋಡ್ತಾ. ಫಸ್ಟ್ ಒನ್, ದ ಎಂಡ್ ಆಫ್ ದಿ ಓಲ್ಡ್ ರೆಜಿಮ್. ಫ್ರಾನ್ಸ್ನ ಮಹಾಕ್ರಾಂತಿಯ ಪರಿಣಾಮವಾಗಿ ಫ್ರಾನ್ಸ್ನಲ್ಲಿ ಅಸ್ತಿತ್ವದಲ್ಲಿದ್ದಂಥ ಹಳೆಯ ಆಡಳಿತ ಪದ್ಧತಿ ಕೊನೆಗೊಂಡಿರ್ತಕ್ಕಂಥದ್ದನ್ನು ನಾವು ಅಲ್ಲಿ ನೋಡ್ತಾ ಹೋಗ್ತೀವಿ. ಬೋರ್ಬೋನ್ ಚಕ್ರವರ್ತಿಗಳ ಆಳ್ವಿಕೆ ಜೊತೆಗೆ 18ನೇ ಶತಮಾನದ ಉತ್ತರಾರ್ಧದಲ್ಲಿ ಕೂಡ ಅಸ್ತಿತ್ವದಲ್ಲಿದ್ದಂಥ ಊಳಿಗಮಾನ್ಯ ಪದ್ಧತಿ, ಫ್ಯೂಡಲ್ ಸಿಸ್ಟಮ್ ಅಂತ ಏನು ಹೇಳ್ತೀವೋ ಇದಾಗಿರ್ಬೋದು, ಅಥವಾ ಈ ಮೇಲ್ವರ್ಗ ಮತ್ತು ಕೆಳವರ್ಗಗಳ ನಡುವೆ ಇರ್ತಕ್ಕಂಥ ತಾರತಮ್ಯಗಳು, ಸವಲತ್ತುಗಳು, ಬಹುಸಂಖ್ಯಾತ ಜನಸಮುದಾಯವನ್ನು ಏನು ಶೋಷಣೆಗೆ ಒಳಪಡಿಸಲಾಗಿತ್ತು, ಈ ರೀತಿಯ ಒಂದು ಹಳೆಯ ಆಡಳಿತ ಪದ್ಧತಿ, ಮಧ್ಯಕಾಲೀನ ಯುಗದಲ್ಲಿದ್ದಂಥ ಒಂದು ಆಡಳಿತ ವ್ಯವಸ್ಥೆ ಈ ಕ್ರಾಂತಿಯ ಮೂಲಕ ಫ್ರಾನ್ಸ್ನಲ್ಲಿ ಕೊನೆಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಡೆಸ್ಪಾಟಿಕ್ ರೂಲ್ ಆಫ್ ಬೋರ್ಬೋನ್ ಡೈನಾಸ್ಟಿ ವಾಸ್ ಕೇಮ್ ಟು ಎಂಡ್. ಮುಖ್ಯವಾಗಿ ದಿಸ್ ರೆವಲ್ಯೂಷನ್ which made the end of the despotic rule of the Bourbon rulers and the dominance of the nobles and clergies, the exploitation of the common peoples. Even this revolution caused for the end of the feudal system in France. Even up to the last decades of the 18th century, France was practiced a feudal system like the medieval period and medieval age. But this revolution was kept away or abolished this inhuman attitudes or the activities in France. That is the significance of the French Revolution. The second one established a new administration. ಫ್ರಾನ್ಸ್ನ ಮಹಾಕ್ರಾಂತಿ ಫ್ರಾನ್ಸ್ನಲ್ಲಿ ಒಂದು ಹೊಸ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದಿರತಕ್ಕಂಥ ನೋಡ್ತೀವಿ, ಸ್ಥಾಪನೆ ಮಾಡಿರ್ತಕ್ಕಂಥ ನೋಡ್ತಾ ಹೋಗ್ತೀವಿ. ಜವಾಬ್ದಾರಿಯುತ ಸರ್ಕಾರ, ರೆಸ್ಪಾನ್ಸಿಬಲ್ ಗವರ್ನಮೆಂಟ್. ಫ್ರಾನ್ಸ್ಗೆ ಒಂದು ಹೊಸ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥದ್ದು, ಶಾಸನೀಯ ಅಧಿಕಾರವನ್ನು ಜಾರಿಗೆ ತಂದಿರತಕ್ಕಂಥದ್ದು, ಲೆಜಿಸ್ಲೇಟಿವ್ ಫಾರ್ಮ್ ಆಫ್ ಗವರ್ನಮೆಂಟ್, ಡಿಸೆಂಟ್ರಲೈಸೇಷನ್ ಆಫ್ ಅಡ್ಮಿನಿಸ್ಟ್ರೇಷನ್, ಆಡಳಿತವನ್ನು ವಿಕೇಂದ್ರೀಕರಣಗೊಳಿಸಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಫ್ರಾನ್ಸ್ನಲ್ಲಿ ಯಾವ ವ್ಯವಸ್ಥೆಯೂ ಕೂಡ ಇರಲಿಲ್ಲ. ಯಾಕಂದರೆ ನಿರಂಕುಶಾಧಿಪತ್ಯವನ್ನು ಹೊಂದಿರತಕ್ಕಂಥ ಫ್ರಾನ್ಸ್ನಲ್ಲಿ ಕ್ರಾಂತಿಯ ನಂತರದಲ್ಲಿ ಸಾಂಕುಶ ರಾಜಪ್ರಭುತ್ವವನ್ನು ಮೊದಲು ಜಾರಿಗೊಳಿಸ್ತಾರೆ. ಅದು ವಿಫಲವಾದಾಗ ರಾಜಪ್ರಭುತ್ವವನ್ನೇ ರದ್ದುಪಡಿಸಿರ್ತಕ್ಕಂಥ ಕೂಡ ನಾವು ನೋಡ್ತಾ ಹೋಗ್ತೀವಿ. ಸಂವಿಧಾನಬದ್ಧ ಸರ್ಕಾರದ ರಚನೆ ಮತ್ತು ಆಡಳಿತವನ್ನು ವಿಕೇಂದ್ರೀಕರಣಗೊಳಿಸಿ ಎಲ್ಲ ಹಂತಗಳಲ್ಲಿ ಕೂಡ ಚುನಾಯಿತ ಪ್ರತಿನಿಧಿಗಳ ಮೂಲಕ ಆಳ್ವಿಕೆ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ನಾವು ಅಲ್ಲಿ ನೋಡ್ತಾ ಹೋಗ್ತೀವಿ. The French Revolution, which made the establishment of the responsible government, totally abolished the despotic rule. This led a certain control over the kingship. Even the new constitution was introduced. The whole administration was decentralized. Every heads of the administrative unit elected certain period or certain tenure. That is the significance of the French Revolution. The third one, Republican form of government. ಫ್ರಾನ್ಸ್ನ ಮಹಾಕ್ರಾಂತಿಯ ಪರಿಣಾಮಗಳಲ್ಲಿ ಈ ಗಣತಂತ್ರ ಮಾದರಿಯ ಸರ್ಕಾರ ರಚನೆ, ಎಸ್ಪೆಷಲಿ ಇನ್ 1792 when the Emperor Louis XVI and his family tried to run away from the France. Then the kingship was abolished. Then they declared, the revolutionary leaders declared France as a republican, or they could be able to establish a republican form of government or administration in France after they introduced the new constitution under the leadership of the members of the third estate or the National Assembly. ಮುಖ್ಯವಾಗಿ ಗಣತಂತ್ರ ಮಾದರಿಯ ಆಡಳಿತವನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಆರಂಭದಲ್ಲಿ ಸಾಂಕುಶ ರಾಜಪ್ರಭುತ್ವಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂಥ ಕ್ರಾಂತಿಕಾರಿ ನಾಯಕರುಗಳು
ಯಾವಾಗ 16ನೇ ಲೂಯಿ ಮತ್ತು ಅವನ ಕುಟುಂಬ ಫ್ರಾನ್ಸ್ನಿಂದ ತಲೆಮರೆಸಿಕೊಂಡು ಪಲಾಯನಗೈಯಲು ಪ್ರಯತ್ನಿಸಿತೋ, ಆ ನಂತರದಲ್ಲಿ ರಾಜಪ್ರಭುತ್ವವನ್ನು ರದ್ದುಪಡಿಸಿ ಹೊಸ ಸಂವಿಧಾನದ ಅನ್ವಯ ಈ ಗಣತಂತ್ರ ಮಾದರಿಯ ಆಡಳಿತ ವ್ಯವಸ್ಥೆಯನ್ನು ಫ್ರಾನ್ಸ್ನಲ್ಲಿ ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಇದು ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಬೆಳವಣಿಗೆ ಅಂತೇಳಿ ನಾವಲ್ಲಿ ಗುರುತಿಸ್ತಾ ಹೋಗ್ತೀವಿ. ನೆಕ್ಸ್ಟು, ದಿಸ್ ರೆವಲ್ಯೂಷನ್ ವಿಚ್ ಗೇವ್ ದ ಗ್ರೇಟೆಸ್ಟ್ ಪ್ರಿನ್ಸಿಪಲ್ಸ್, ದ 3 ಪ್ರಿನ್ಸಿಪಲ್ಸ್ ಟುವರ್ಡ್ಸ್ ದ ಮ್ಯಾನ್ಕೈಂಡ್. ಫ್ರಾನ್ಸ್ನ ಮಹಾಕ್ರಾಂತಿ ವಿಶ್ವದ ಮನುಕುಲಕ್ಕೆ 3 ತತ್ವಗಳನ್ನು ಕೊಡುಗೆಯಾಗಿ ನೀಡಿರ್ತಕ್ಕಂಥ ನೋಡ್ಬೋದು. ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ. These are the basic needs of the human beings. Every people who want to liberty, equality and fraternity. ಈ 3 ತತ್ವಗಳನ್ನು 18ನೇ ಶತಮಾನದಲ್ಲಿ ಫ್ರೆಂಚ್ ಜನತೆ, ವಿಶೇಷವಾಗಿ ಇಂಗ್ಲೆಂಡ್ನಲ್ಲಿ ನಡೆದಿರ್ತಕ್ಕಂಥ ಬಿಲ್ ಆಫ್ ರೈಟ್ಸ್ ಇರ್ಬೋದು, ಅಮೆರಿಕದ ಸ್ವತಂತ್ರ ಘೋಷಣೆ ಇರ್ಬೋದು, ಅದೇ ರೀತಿ ಫ್ರಾನ್ಸ್ ಕೂಡ ಈ ಕ್ರಾಂತಿಯ ಮೂಲಕ ಮಾನವನ ಮೂಲಭೂತ ಹಕ್ಕುಗಳಾಗಿರ್ತಕ್ಕಂಥ ಈ 3 ತತ್ವಗಳನ್ನು ವಿಶ್ವದ ಜಗತ್ತಿಗೆ ಕೊಡುಗೆಯಾಗಿ ನೀಡಿರ್ತಕ್ಕಂಥ ನಾವು ಮುಖ್ಯವಾಗಿ ಗುರುತಿಸ್ತೀವಿ. ನೆಕ್ಸ್ಟು, ದಿಸ್ ರೆವಲ್ಯೂಷನ್ ಮೋಟಿವೇಟೆಡ್ ದ ಡೆಮಾಕ್ರಸಿ. ಪ್ರಜಾಪ್ರಭುತ್ವದ ಬೆಳವಣಿಗೆಗೆ ಇದು ಪ್ರೇರಣೆಯಾಗಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಹೋಗ್ತೇವೆ. ಫ್ರಾನ್ಸ್ನ ಮಹಾಕ್ರಾಂತಿಗೆ ಮೂಲ ಕಾರಣ ರೂಸೋ ಅಂತ ಹೇಳ್ತೀವಿ. ಜೆ ರೂಸೋ, ಕಡೆ ನೆಪೋಲಿಯನ್ ಹೇಳ್ತೀನಿ. ರೂಸೋ ಜನಿಸದಿದ್ದರೆ ಫ್ರಾನ್ಸ್ ಮಹಾಕ್ರಾಂತಿ ನಡೀತಾ ಇರಲಿಲ್ಲ ಅಂತ. ಈ ಜೆ ರೂಸೋ ಜನತಾ ಪರಮಾಧಿಕಾರವನ್ನು ಪ್ರತಿಪಾದಿಸಿ ಒಂದು ದೇಶದ ಅಂತಿಮ ಅಧಿಕಾರ ಜನರಲ್ಲಿದೆ ಅನ್ನೋದನ್ನು ಪ್ರತಿಪಾದಿಸಿರ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. ದಟ್ ಈಸ್ ಪಬ್ಲಿಕ್ ಸಾವರ್ನಿಟಿ, ಜನತಾ ಪರಮಾಧಿಕಾರ ಅಂತ ಹೇಳ್ತೀನಿ. ಅಂದರೆ ದೇಶದ ಆಡಳಿತವನ್ನು ಜನತೆಯ ಕೈಯಲ್ಲಿಟ್ಟು ಜನತೆಯೇ ತೀರ್ಮಾನ ಮಾಡತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥದ್ದು. ಕಾನೂನು ಮುಂದೆ ಎಲ್ಲರೂ ಸರಿ ಸಮಾನರು. ಡೆಮಾಕ್ರೆಟಿಕ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್ ಅಂಡ್ ಬೈ ದ ಪೀಪಲ್. ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಆಳ್ವಿಕೆ ಮಾಡಿದ್ರು. ದ ಮೇನ್ motto of the government was the welfare of the state or welfare of the people. That is the main intention. Even this revolution who made a decentralization of the entire administration in France. ಮುಖ್ಯವಾಗಿ ಜನತಾ ಪರಮಾಧಿಕಾರವನ್ನು ಜಾರಿಗೊಳಿಸುವಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸಿರ್ತಕ್ಕಂಥ ಜನತೆಯ ಅಂತಿಮ ಅಧಿಕಾರ ತೀರ್ಮಾನವನ್ನು ಕೈಗೊಳ್ತಕ್ಕಂಥದ್ದು. ವಿಶೇಷವಾಗಿ ಈ ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಅನ್ನೋದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ಆಳ್ವಿಕೆ ಮಾಡ್ತಕ್ಕಂಥದ್ದು. ಆಡಳಿತವನ್ನು ಕೇಂದ್ರೀಕರಣಗೊಳಿಸಿ ಚುನಾವಣೆ ಮೂಲಕ ಆಯ್ಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಪ್ರಜಾಪ್ರಭುತ್ವದ ಬೆಳವಣಿಗೆಗೆ ನಾಂದಿ. ಇದು ಕೇವಲ ಫ್ರಾನ್ಸ್ನಲ್ಲಿ ಅಷ್ಟೇ ಅಲ್ಲ, ವಿಶ್ವದೆಲ್ಲೆಡೆ ಕೂಡ ಇದಕ್ಕೆ ನಾಂದಿಯಾಗಿರ್ತಕ್ಕಂಥದ್ದು ನಾವಲ್ಲಿ ನೋಡ್ತಾ ಹೋಗ್ತೇವೆ. ಅನಂತರದಲ್ಲಿ ಡಿಕ್ಲರೇಷನ್ ಆಫ್ ದ ಹ್ಯೂಮನ್ ರೈಟ್ಸ್. ವಿಶೇಷವಾಗಿ ಫ್ರಾನ್ಸ್ನ ಮಹಾಕ್ರಾಂತಿ ಇನ್ನೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಪರಿಣಾಮ ಅಂದರೆ ಈ ಮಾನವ ಹಕ್ಕುಗಳ ಘೋಷಣೆ. ನಾನು ಅವಾಗಲೇ ಹೇಳಿದೆ, ಇಂಗ್ಲೆಂಡಿನ ಬಿಲ್ ಆಫ್ ರೈಟ್ಸ್ ಇರ್ಬೋದು, ಅಮೆರಿಕದ ಸ್ವತಂತ್ರ ಘೋಷಣೆ ಇರ್ಬೋದು. ಅದೇ ರೀತಿ ಈ ಮಾನವ ಹಕ್ಕುಗಳ ಘೋಷಣೆ ಕೂಡ ವಿಶ್ವ ಇತಿಹಾಸದಲ್ಲಿ ವಿಶೇಷತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಈ ಥರ್ಡ್ ಎಸ್ಟೇಟ್ ಅಥವಾ ನ್ಯಾಷನಲ್ ಅಸೆಂಬ್ಲಿ ಅಂತ ಏನು ಕರಿತೀವಿ ಫ್ರಾನ್ಸ್ನ ಮಹಾಕ್ರಾಂತಿಯ ಸಂದರ್ಭದಲ್ಲಿ 1989-90 ಮಧ್ಯೆ ಅವಧಿ, ಅದರ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಸಾಧನೆ ಅಂದರೆ ಡಿಕ್ಲರೇಷನ್ ಆಫ್ ದಿ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳ ಘೋಷಣೆ ಅಂತ ಹೇಳ್ತೀವಿ. ಪ್ರತಿಯೊಬ್ಬ ನಾಗರಿಕರು ಕೂಡ ಮೂಲಭೂತ ಹಕ್ಕುಗಳನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಸಾವರ್ನಿಟಿ, ಪರಮಾಧಿಕಾರವನ್ನು ನೀಡಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ನೀಡಿರ್ತಕ್ಕಂಥ ಇದು ಏನು ಹೇಳ್ತಂದ್ರೆ ಜನ್ಮತಃ ಮಾನವರೆಲ್ಲರೂ ಸ್ವತಂತ್ರರು ಅಂತ ಹೇಳ್ತಕ್ಕಂಥದ್ದು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಜನ್ಮತಃ ಎಲ್ಲರೂ ಕೂಡ ಸ್ವತಂತ್ರರು. ಅವಕಾಶಗಳಲ್ಲಿ ಅಥವಾ ಅವಕಾಶಗಳನ್ನು ಪಡೆದುಕೊಳ್ಳುವ ಹಕ್ಕಿನಲ್ಲಿ ಎಲ್ಲರೂ ಸಮಾನರು ಅಂತ ಕೂಡ ಹೇಳ್ತಕ್ಕಂಥದ್ದು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಇದು ಮಾನವ ಹಕ್ಕುಗಳಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಕಾನೂನಿಂದ ಎಲ್ಲರೂ ಸರಿ ಸಮಾನರು, ಯಾವುದೇ ರೀತಿಯ ತಾರತಮ್ಯಗಳಿಗೆ ಅವಕಾಶವಿಲ್ಲ. ಫ್ರಾನ್ಸ್ನಲ್ಲಿ ಏನು ಬುರ್ಬೋನ್ ಚಕ್ರವರ್ತಿಗಳ ಆಡಳಿತಾವಧಿಯಲ್ಲಿ ತಾರತಮ್ಯಗಳಿರ್ತೋ ಎಲ್ಲವನ್ನೂ ಕೂಡ ಅಂತ್ಯಗೊಳಿಸಿ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಬದುಕುವ ಸ್ವಾತಂತ್ರ್ಯವನ್ನು, ಅಭಿವೃದ್ಧಿ ಸ್ವಾತಂತ್ರ್ಯವನ್ನು, ರಾಜಕೀಯ ಸ್ವಾತಂತ್ರ್ಯವನ್ನು, ಶೈಕ್ಷಣಿಕ ಸ್ವಾತಂತ್ರ್ಯವನ್ನು, ಧಾರ್ಮಿಕ ಸ್ವಾತಂತ್ರ್ಯವನ್ನು, ಎಲ್ಲ ರೀತಿಯ ಸ್ವತಂತ್ರ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ನಾವಲ್ಲಿ ನೋಡ್ತಾ ಹೋಗ್ತೇವೆ. ಈ ಮಾನವ ಹಕ್ಕುಗಳ ಘೋಷಣೆ
ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಬೆಳವಣಿಗೆ. ಮುಂದೆ ವಿಶ್ವಸಂಸ್ಥೆ ಕೂಡ 1948ರಲ್ಲಿ ಈ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿರ್ತಕ್ಕಂಥ ಒಂದು ಡಿಸೆಂಬರ್ 10, 1948ರಲ್ಲಿ ವಿಶ್ವದ ಪ್ರತಿಯೊಂದು ಸಂವಿಧಾನಗಳು ಕೂಡ ಈ ಫ್ರಾನ್ಸ್ನ ಮಹಾಕ್ರಾಂತಿಯ ಸಂದರ್ಭದಲ್ಲಿ ಘೋಷಣೆಯಾಗಿರ್ತಕ್ಕಂಥ ಮಾನವ ಹಕ್ಕುಗಳನ್ನು ತನ್ನ ಸಂವಿಧಾನದಲ್ಲಿ ಅಳವಡಿಸಿಕೊಂಡು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ನೀಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ರೈಸ್ ಆಫ್ ನ್ಯಾಷನಲಿಸಮ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಫ್ರಾನ್ಸ್ನ ಮಹಾಕ್ರಾಂತಿ ಸ್ಫೋಟಗೊಂಡ ನಂತರದಲ್ಲಿ ಫ್ರೆಂಚ್ ಜನತೆಯಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಜಾಗೃತಗೊಳ್ಳಲು ಆರಂಭಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಬರೀ ಫ್ರಾನ್ಸ್ನ ಜನತೆಯಲ್ಲಿ ಮಾತ್ರವಲ್ಲ, ಇಡೀ ವಿಶ್ವದೆಲ್ಲೆಡೆ ದೇಶಭಕ್ತಿ, ದೇಶ ಪ್ರೇಮ, ರಾಷ್ಟ್ರೀಯ ಪ್ರಜ್ಞೆ ಜಾಗೃತಗೊಳ್ಳಲು ಆರಂಭಿಸಿರ್ತಕ್ಕಂಥದ್ದು ನೋಡಿ. One who have a faith and respect of nation and its culture, religion, language and people. ಪ್ರತಿಯೊಬ್ಬ ನಾಗರಿಕನು ಕೂಡ ಈ ದೇಶ ಪ್ರೇಮ ಅಥವಾ ದೇಶಭಕ್ತಿಯನ್ನು ರೂಢಿಸಿಕೊಳ್ಳುವುದರ ಮೂಲಕ ತನ್ನ ದೇಶ, ತನ್ನ ಭಾಷೆ, ತನ್ನ ಧರ್ಮ, ತನ್ನ ಸಂಸ್ಕೃತಿ, ತನ್ನ ಜನಾಂಗ, ಹೀಗೆ ತನ್ನ ದೇಶದ ಬಗ್ಗೆ ಅಭಿಮಾನವನ್ನು ಮೂಡಿಸಿಕೊಳ್ಳಲು ಆರಂಭಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಫ್ರೆಂಚ್ ಜನತೆ ಕೂಡ, ಫ್ರೆಂಚ್ ಜನರಲ್ಲೂ ಕೂಡ ಇದು ಬೆಳೆದುಕೊಂಡು ಬಂದಿರ್ತಕ್ಕಂಥ ಉದಾಹರಣೆ, ಫ್ರಾನ್ಸ್ನ ಮಹಾಕ್ರಾಂತಿ ಸಂಭವಿಸ್ತಕ್ಕಂಥ ಸಂದರ್ಭದಲ್ಲಿ ಯುರೋಪಿನ ರಾಷ್ಟ್ರಗಳು ರಾಷ್ಟ್ರೀಯ ನಾಯಕತ್ವದಲ್ಲಿ ಒಗ್ಗೂಡಿ ಫ್ರಾನ್ಸ್ನ ಮೇಲೆ ದಾಳಿ ಮಾಡತಕ್ಕಂಥ ಸಂದರ್ಭದಲ್ಲಿ ಫ್ರೆಂಚ್ ಜನತೆ ತಮ್ಮ ದೇಶದ ರಕ್ಷಣೆಗಾಗಿ ತೀವ್ರ ಹೋರಾಟವನ್ನು ನಡೆಸಿ ವಿದೇಶಿ ಆಕ್ರಮಣದಿಂದ ಫ್ರಾನ್ಸನ್ನು ಮುಕ್ತಗೊಳಿಸುವಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥದ್ದು. ಇದು ಸಹಜವಾಗಿ ಅನ್ಯರ ಆಕ್ರಮಣಗಳಿಂದ ತನ್ನ ದೇಶವನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ, ತನ್ನ ಜನಾಂಗವನ್ನು, ತನ್ನ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ಸಲುವಾಗಿ ದೇಶಾಭಿಮಾನವನ್ನು ಮೂಡಿಸಿಕೊಳ್ಳಲಿಕ್ಕೆ ಮುಂದಾಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇದು ಕ್ರಮೇಣವಾಗಿ ಯುರೋಪಿನ ಅನೇಕ ರಾಷ್ಟ್ರಗಳಲ್ಲಿ ಪ್ರತಿಧ್ವನಿಸುವುದರ ಮೂಲಕ, ಉದಾಹರಣೆ ಇಟಲಿ ಏಕೀಕರಣ ಇರ್ಬೋದು, ಜರ್ಮನಿ ಏಕೀಕರಣ ಇರ್ಬೋದು, ಹಾಗೆ ಇನ್ನಿತರ ದೇಶಗಳಲ್ಲಿ ಕೂಡ ಇದು ಸ್ಫೂರ್ತಿಯನ್ನು ಹೊಂದಿರತಕ್ಕಂಥದ್ದು. ಹಾಗೆ ಕ್ರಮೇಣವಾಗಿ ವಸಾಹತು ರಾಷ್ಟ್ರಗಳಲ್ಲಿ ಕೂಡ ರಾಷ್ಟ್ರೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ರಾಷ್ಟ್ರೀಯತೆ ಬೆಳವಣಿಗೆಗೆ ಇದು ಪ್ರೇರಣೆಯಾಗಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ರೈಸ್ ಆಫ್ ನ್ಯಾಷನಲಿಸಮ್. ದ ಫ್ರೆಂಚ್ ರೆವಲ್ಯೂಷನ್ caused for the development of the or rise of the patriotism, each and every citizens of the nation, especially during the period of the French Revolution. Almost every European countries who organized under the leadership of Austria, they declared war against the French Revolution. In the meanwhile, the French people who fought for the sake of their nation, that shielded the national feeling or the patriotism among the French. Gradually, this influenced every European countries. Most of the European countries also who fought against the petty kingdom, every nation, so they wanted to unite it under the concept or under the feelings of the nationalism. For example, unification of Italy, unification of Germany, and others. That is the growth of the nationalism or the rise of the nationalism in Europe. The nationalism, the rise of nationalism was not only in Europe, but it spread all over the world. In most of the colonial countries, like Afro-Asian countries, who began to fight against the colonial and imperialistic attitudes of the European countries after this revolution. That is the significance of the French Revolution. Next to the evolution of humanity. ಫ್ರಾನ್ಸ್ನ ಮಹಾಕ್ರಾಂತಿ ವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದ ನಂತರದಲ್ಲಿ ಫ್ರಾನ್ಸ್ನ ಜನತೆಯಲ್ಲಿ ಈ ಮಾನವೀಯ ಮೌಲ್ಯಗಳು, ಮಾನವೀಯ ಅಂಶಗಳು ಜಾಗೃತಗೊಳ್ಳಲು ಆರಂಭಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸತಕ್ಕಂಥ ಸ್ವಾತಂತ್ರ್ಯವಾಗಿ ದೊರೆತಿದ್ದರಿಂದ ಒಂದು ಹೊಸ ಮನ್ವಂತರಕ್ಕೆ ಇದು ಕಾರಣವಾಗಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಫೀಲಿಂಗ್ ಆಫ್ ಎಕ್ಸ್ಪ್ರೆಷನ್, ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸತಕ್ಕಂಥ ಒಂದು ಅವಕಾಶ ಅವರಿಗೆ ದೊರೆತಿರ್ತಕ್ಕಂಥ ಫ್ರಾನ್ಸ್ನ ಮಹಾಕ್ರಾಂತಿಯಿಂದ. ಯಾಕಂದರೆ ಹಿಂದೆ ಅವರಿಗೆ ಯಾವುದೇ ಸ್ವಾತಂತ್ರ್ಯ ಅನ್ನೋದು ಇರಲಿಲ್ಲ. ಅಭಿವ್ಯಕ್ತಿ ಸ್ವತಂತ್ರವಾಗಲಿ, ರಾಜಕೀಯ ಸ್ವತಂತ್ರವಾಗಲಿ, ಶೈಕ್ಷಣಿಕ ಸ್ವತಂತ್ರವಾಗಲಿ, ಧಾರ್ಮಿಕ ಸ್ವತಂತ್ರವಾಗಲಿ ಅವೂ ಇಲ್ಲ. ಯಾವಾಗ ಅವರಿಗೆ ಮಾನವ ಹಕ್ಕುಗಳ ಘೋಷಣೆಯ ಮೂಲಕ ಸ್ವತಂತ್ರ ದೊರೆಯಿತೋ ಇದು
ಮಾನವೀಯ ಮೌಲ್ಯಗಳ ಬೆಳವಣಿಗೆಗೆ ನಾಂದಿಯಾಗಿ ರೊಮ್ಯಾಂಟಿಕ್ ಏಜ್ ಅಂತ ಕರೀತಾರೆ. 18ನೇ ಶತಮಾನದ ನಂತರದಲ್ಲಿ ಯುರೋಪ್ನಲ್ಲಿ ಈ ರೊಮ್ಯಾಂಟಿಕ್ ಸಿಸಮ್ ಅಥವಾ ಈ ರೊಮ್ಯಾಂಟಿಕ್ ಏಜ್ ಅಂತ ಏನು ಕರಿತೀವೋ ಅಥವಾ ಮಾನವತಾವಾದ ಬೆಳವಣಿಗೆಗಳು ಕಾರಣವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಕೊನೆಯದಾಗಿ ರೈಸ್ ಆಫ್ ನೆಪೋಲಿಯನ್. ಫ್ರಾನ್ಸ್ನ ಮಹಾಕ್ರಾಂತಿಯ ಶಿಶುವೆಂದೇ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ನೆಪೋಲಿಯನ್ ಅಂತ ಒಬ್ಬ ಮಹತ್ವಾಕಾಂಕ್ಷಿ, ದಿಟ್ಟ ಹೋರಾಟಗಾರ, ಶ್ರೇಷ್ಠ ಆಡಳಿತಗಾರ ಮತ್ತು ಒಬ್ಬ ಮಹಾನ್ ನಾಯಕನನ್ನು ವಿಶ್ವಕ್ಕೆ ಕೊಡುಗೆಯಾಗಿ ನೀಡಿರ್ತಕ್ಕಂಥದ್ದು ಫ್ರಾನ್ಸ್ನ ಮಹಾಕ್ರಾಂತಿ ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ. ಕ್ರಾಂತಿಯ ಸಂದರ್ಭದಲ್ಲಿ ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥ ನೆಪೋಲಿಯನ್ ಕ್ರಾಂತಿಯ ನಂತರದಲ್ಲಿ ಉಂಟಾಗಿರ್ತಕ್ಕಂಥ ರಾಜಕೀಯ ಆರ್ಥಿಕ ಬಿಕ್ಕಟ್ಟುಗಳನ್ನು ಮಟ್ಟ ಹಾಕಿ ಒಬ್ಬ ಮಹಾನ್ ನಾಯಕನಾಗಿ ಹೊರಹೊಮ್ಮುವುದರ ಮೂಲಕ ಸಾಂಕುಶ ರಾಜಪ್ರಭುತ್ವವನ್ನು ಮತ್ತೆ ಪ್ರತಿಷ್ಠಾಪಿಸಿ ಫ್ರಾನ್ಸ್ನ ಕೀರ್ತಿ ಮತ್ತು ಪ್ರತಿಷ್ಠೆಯನ್ನು ಜಗದ್ವಿಖ್ಯಾತಗೊಳಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಪ್ರವರ್ಧಮಾನಕ್ಕೆ ಬರಲಿಕ್ಕೆ ಏಳಿಗೆ ಹೊಂದಲಿಕ್ಕೆ ಇದು ಕಾರಣವಾಗಿರ್ತಕ್ಕಂಥ ರೈಸ್ ಆಫ್ ನೆಪೋಲಿಯನ್ he told himself as a child of revolution. When the French Revolution was broke out, he came into prominence as a military leader. Even after the end of the French Revolution, there are many political issues, economic crises came into prominence. In the meanwhile, Napoleon Bonaparte, who overcome all these troubles, then he became the greatest leader in France, the most ambitious, courageous, and great warrior and able administrator. He, with his commandership or with his leadership, he occupied the major portion of Europe under the French Empire. He was one of the most prominent leader that seeded the French Revolution.